ಚಂದ ನೋಡ್ಬಾರೋ ದೇವರ ಬಿಡೋ ಆಕಿಗೆ ನನ್ನ ಉಳ್ದ ಆಯಸಣ್ಣ. ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋ ಸ್ಟಾರ್ಟಿಂಗಲ್ಲಿ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಕೊಟ್ಟಿರ್ತೀನಿ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಎಡಿಟಿಂಗ್ ಯಾವ ಥರ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಫ್ರೆಂಡ್ಸ್ ನೋಡಿ, ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ದಯವಿಟ್ಟು ವಿಡಿಯೋನ ಎಂಡುವರೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ನಿಮಗೆಲ್ಲ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ಗೊತ್ತಿದೆ. ಸೊ ಈ ಒಂದು ವಿಡಿಯೋನ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಬಾಳುವಣ್ಣನ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ಒಂದು ಕಲರ್ನ ಕೊಡ್ತೀನಿ ನಾನು. ಸೊ ಅಂದರೆ ಎಫೆಕ್ಟು. ಸೊ ಈ ಥರ ಎಫೆಕ್ಟ್ ಕೊಟ್ಟು ಹೇಳಿದ್ದೀನಿ ಎಫೆಕ್ಟ್ ಎಲ್ಲ. ಇನ್ನೊಂದು ಸರ್ಚ್ ಎಫೆಕ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. SE ಅಂತ ಸರ್ಚ್ ಮಾಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಈ ಥರ ಸ್ಟಾರ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಹಿಂದಕ್ಕೆ ತಾಳ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬ್ಲಾಕ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಕೊಳ್ಬೋದು. ಇವಾಗ ಮತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಬೇಕು ನೀವು ಇಷ್ಟು. ಸೊ ಇಷ್ಟು ಇಟ್ಕೊಂಡು ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಷ್ಟು ಇಟ್ಕೊಂಡು ಇದಕ್ಕೆ ಎಫೆಕ್ಟ್ ಹಾಕ್ಕೊಳ್ಳಿ. ಯಾವ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಎಫೆಕ್ಟ್ನ ಸರ್ಚ್ ಮಾಡಿ ಹಾಕ್ಕೊಳ್ಳಿ ನೀವು. ಸೊ ಈ ಥರ ಬರುತ್ತೆ ನಿಮಗೆ. ಸೊ ನೀವು ಕಲರ್ನ ಚಾಯ್ಸ್ ಮಾಡಬೇಕು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಈ ಥರ ಇಟ್ಕೊಳ್ಬೇಕು. ಸೊ ಈ ಥರ ಇಟ್ಕೊಂಡು ಫ್ರೆಂಡ್ಸ್ ಇಲ್ಲಿ ನೋಡಿ, ನೀವು ಇದನ್ನು ಸ್ವಲ್ಪ ಇಷ್ಟು ಮಾಡ್ಕೋಬೇಕು. ಇಷ್ಟು ಇಟ್ಕೊಂಡು ಇಷ್ಟಾದ ನಂತರ ಇದು ಇಲ್ಲಿ ಕಾಣಿಸ್ತಿಲ್ಲ ರಿಮೂವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನು ಈ ಥರ ಮೇಲ್ಗಡೆ ಮೂಲೆಯಲ್ಲಿ ಒಂದು ಸೈಡು ತೊಗೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಬಿಟ್ ಮಾರ್ಕು. ಸೊ ಇಷ್ಟು ಹಾಕ್ಕೊಂಡು ಇದನ್ನು ಇಷ್ಟು ತಂದ್ಕೊಳ್ಳಿ. ಇಷ್ಟು ತಂದ್ಕೊಂಡು ಇದನ್ನು ಇನ್ನೊಂದು ಬೀಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಷ್ಟು ತೊಗೊಳ್ಳಿ, ಇಷ್ಟು ಸ್ಟ್ರೇಟಾಗಿ ತೊಗೊಂಡು ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಬೇಕು. ಸೊ ಬೇಕಾದರೆ ಇದನ್ನು ಚಿಕ್ಕದಾಗಿ ಇಟ್ಕೊಳ್ಬೋದು, ನೋಡ್ಕೊಳ್ಬೋದು. ಸೊ ನೋಡಿ ಇವಾಗ ನೋಡಿ ಇವಾಗ ಈ ಥರ ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ ಏನಪ್ಪ ಅಂದರೆ ಇವಾಗ ನೀವು ನೋಡ್ಕೊಳ್ಬೋದು. ಇವಾಗ ಇಷ್ಟ ಆಯಿತು. ಆದ ನಂತರ ಇವಾಗ ಒಂದು ಯಾವುದಾದ್ರೂ ಜಸ್ಟ್ ಇವಾಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲ ಲಿರಿಕ್ಸ್ ಹಾಕೊಳ್ಳೋಣ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ಅಂದರೆ ಅಕ್ಷರ ಹಾಕೋಕ್ಕೆ ಈ ಥರ ಮಾಡಿಕೊಂಡು ಇದನ್ನು ಕೆಳಗಡೆ ತೊಗೊಬನ್ನಿ. ಸೊ ತೊಗೊಬಂದು ಇದನ್ನು ಇಲ್ಲಿ ಬ್ಯಾಕಪ್ ಇಟ್ಕೊಂಡು ಇದನ್ನು ಇಲ್ಲಿ ರೌಂಡು ಶೇಪ್ ಹಾಕ್ಕೊಂಡು ಸೊ ಇಲ್ಲಿ ನೀವು ಕಲರ್ನ ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದನ್ನು ಬಾರ್ಡ್ರ್ ಹಾಕ್ಕೊಳ್ಳಿ, ಸುತ್ತ ವೈಟ್ ಕಲರ್ ಬಾರ್ಡ್ರು. ಸೊ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಇಷ್ಟೇ ಇರೋದು. ಇದಕ್ಕೆ ಬೇಕಾದ್ರೆ ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಚಾಂಪಿಯನ್ ಅಂತ. ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಇದನ್ನು ಈ ಥರ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬರುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಇರೋದು. ಸೊ ಇವಾಗ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಕ್ಲಿಕ್ ಮಾಡಿದ್ವಲ್ಲ ಅದೇ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕು. ಸೊ ಇವಾಗ ನೀವು ರೀಪ್ಲೇಸ್ ಮಾಡ್ಕೋಬೋದು. ಸೊ ಅದೇ ವಾಪಸ್ ಹೋಯ್ತು. ಬನ್ನಿ ತೋರಿಸ್ಕೊಡ್ತೀನಿ ಇವಾಗ. ಸೊ ನೋಡಿದ್ರಲ್ಲ ಅದೇ ರೀತಿ ಐತೆ. ಸೊ ನೀವು ಬಾರ್ಡರ್ ಗೀಡ್ರ್ ಸುತ್ತ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಕೈ ಮಾಸ್ಟರ್ ಲೋಗೋ ಐತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕಸ್ಮಾತ್ ನಿಮ್ಗೆ ಏನಾದರೂ ವೀಡಿಯೋ ಗೊತ್ತಾಗಿಲ್ಲಪ್ಪ ಅಂತಂದರೆ ನೀವು ವೀಡಿಯೋನ ನೀಟಾಗಿ ಎಂಡುವರೆ ನೋಡಿಕೊಂಡು ವೀಡಿಯೋನ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್ ಇಷ್ಟೇ ಇರೋದು. ಸೊ ಫ್ರೆಂಡ್ಸ್ ಎಲ್ಲ ಐತಲ್ಲ, ಇದಾದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಳಿ.
ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಎಂಡೂರಿ ನೋಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು. ಸೊ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ ಆಯಿತು, ಇವಾಗ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.